ಮರ್ಯಾದಾ ಹತ್ಯೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ಯ ಜಾತಿ ಯುವಕನ ಮದುವೆ ಆಗಿದ್ದಾಳೆ ಮಗಳು. ಹುಡುಗನ ಪೋಷಕರನ್ನ ಕೊಲೆ ಮಾಡುವ ಯತ್ನವನ್ನ ನಡೆಸಲಾಗಿದೆ. ತುಮಕೂರಿನಲ್ಲಿ ಈ ಮರ್ಯಾದಾ ಹತ್ಯೆ ಯತ್ನ ಪ್ರಕರಣ ನಡೆದಿರೋದು. ಅನ್ಯ ಜಾತಿ ಯುವಕನನ್ನ ಮದುವೆ ಆಗಿದ್ದಾಳೆ ಅಂತ ಹೇಳಿ ಪೋಷಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹುಡುಗನ ಪೋಷಕರನ್ನ ಕೊಲೆ ಮಾಡುವಂತಹ ಯತ್ನಕ್ಕೆ ಮುಂದಾಗಿದ್ದಾರೆ. ದಲಿತ ಹುಡುಗನ ಮದುವೆ ಆಗಿರುವಂತಹ ಈಡಿಗರ ಹುಡುಗಿ ಸುಷ್ಮಿತಾ ಸೆಪ್ಟೆಂಬರ್ 1ರಂದು ದಾಬಸ್ಪೇಟೆ ಬಳಿ ದೇವಸ್ಥಾನದಲ್ಲಿ ಇವರು ಮದುವೆ ಆಗ್ತಾರೆ. ಮದುವೆ ಬಳಿಕ ರಾಜಿ ಪಂಚಾಯಿತಿ ಮಾಡಿದ್ದಂತಹ ಪೊಲೀಸರು ಯುವಕ ಯುವತಿ ಏನಿದ್ದಾರೆ ಇಬ್ರು ಕಡೆಯವರು ಕೂಡ ಅವತ್ತು ರಾಜಿ ಪಂಚಾಯಿತಿಯಲ್ಲಿ ಪಾಲ್ಗೊಳ್ತಾರೆ. ಪೊಲೀಸರು ರಾಜಿ ಪಂಚಾಯಿತಿಯನ್ನ ಮಾಡ್ತಾರೆ ತಮ್ಮ ನೇತೃತ್ವದಲ್ಲಿ. ಆದ್ರೆ 50ರಿಂದ 60 ಜನರ ತಂಡ ಹುಡುಗ ಯತೀಶ್ ಮನೆಗೆ ನುಗ್ಗಿ ಈಗ ದಾಂಧಲೆ ನಡೆಸಿದ್ದಾರೆ. ದಾಳಿಯಿಂದ ತಪ್ಪಿಸಿಕೊಂಡು ಈಗ ಗ್ರಾಮವನ್ನೇ ತೊರೆದು ಬಿಟ್ಟಿದ್ದಾರೆ ಹುಡುಗನ ಪೋಷಕರು. ರಾತ್ರಿ ಇಡೀ ತೋಟದಲ್ಲಿ ಅವಿತು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಯುವಕನ ಪೋಷಕರದ್ದು. ಯಾಕಂದ್ರೆ ಹುಡುಗಿ ಬಂದು ಈಡಿಗರ ಹುಡುಗಿ, ಮತ್ತೊಂದು ಕಡೆ ಈತ ಅನ್ಯ ಜಾತಿ ಹುಡುಗ. ಸೊ ಹಾಗಾಗಿ ಇದಕ್ಕೆ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆ ವಿರೋಧದ ನಡುವೆಯೂ ಕೂಡ ಇವರಿಬ್ರು ಮದುವೆ ಆಗಿದ್ರು ಸೆಪ್ಟೆಂಬರ್ 1ಕ್ಕೆ. ಅದೇ ಅವ್ರು ನೈಟು 10 ಗಂಟೆ ಸ್ಟೇಷನ್ ಹತ್ರ ಹೋದೆ. ಅವರ ಅಪ್ಪ ಅಮ್ಮ ತಂದೆ ತಾಯಿ ಎಲ್ಲ ಬಂದಿದ್ರು, ನಮ್ಮನೆಯವರೆಲ್ಲ ಬಂದಿದ್ರು. ಅಲ್ಲೋಗಿ ನನಗೆ ಜಾತಿ ಬೇಡ, ನನ್ನ ತಂದೆ ತಾಯಿ ಬೇಡ, ನನಗೆ ಇವನೇ ಬೇಕು ಅಂತೇಳಿ ಹುಡುಗಿ ಎಲ್ಲ ಮುಖಾಂತರ ಸೈನ್ ಹಾಕಿ, ನಂಗೆ ಆಸ್ತಿನೂ ಬೇಡ ಅದಕ್ಕೂ ನಾನು ಸೈನ್ ಹಾಕಿ ಕೊಡ್ತೀನಿ, ನಂಗೆ ಇವನೇ ಬೇಕು ಅಂತೇಳಿ ಅಲ್ಲಿ ಸೈನ್ ಹಾಕಿ ಹೇಳಿಕೆ ಕೊಟ್ಟು ನಮ್ಮ ಪಾಡಿಗೆ ನಮ್ಮ ಚಿಕ್ಕಮ್ಮನವ್ರಿಗೆ ಹೋಗಿ ಇದು ಒಂದೇ ದಿನ ಇದ್ವು. ನಿನ್ನೆ ಹೆಚ್ಚು 12 ಗಂಟೆ 1 ಗಂಟೆಯಿಂದ 4-5 ಕಾರಲ್ಲಿ ಬೈಕ್ಗಳಲ್ಲಿ ಬಂದು ನಮ್ಮ ಆಸ್ತಿ ಪಾಸ್ತಿ ಕ್ಯಾಮರಾ ಪರವಾಗಿಲ್ಲ ನಿಮ್ಗೆ ಬಿಡಲ್ಲ, ಹುಡುಗಿ ಕರ್ಕೊಂಡೇ ಹೋಗ್ತೀವಿ, ಹೊಡೆದು ರಿಜಿಸ್ಟರ್ ಆಗಿಲ್ವಲ್ಲ, ಅದರಿಂದ ನಮ್ಮ ಗತಿ ಕಾಣಿಸ್ತೀವಿ, ನಿಂದು ಬಿಡಿ, ನಿಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಯಾರು ಸಿಕ್ಕರು ಯಾರನ್ನತ್ತು ಸಾಯಿಸ್ತೀವಿ ಅಂತ ಎದುರಿಸಿ ನೆನ್ನೆ ನೈಟೆಲ್ಲ ಫಾಲೋ ಮಾಡೋರೆ. ನೈಟೆಲ್ಲ ನಾವು ಅಲ್ಲಿ ಬಿದ್ದು ಓಡಿ ನೈಟೆಲ್ಲ ಮೇನ್ ರೋಡಲ್ಲಿ ಹಿಂಗೆ ತುಮಕೂರಲ್ಲಿ ಆಲ್ಟಾಗಿ ಇವತ್ತು ಬೆಳಗ್ಗೆ SP ಆಫೀಸ್ ಹತ್ರ ನ್ಯಾಯ ಕೇಳೋಕ್ಕೆ, ನಾವು ರಕ್ಷಣೆ ಕೇಳೋಕ್ಕೆ ಬಂದಿದ್ದೀವಿ. ಇಬ್ಬರು ಪ್ರೀತಿ ಮಾಡಿ ಮದುವೆ ಆದ್ವಿ. 1 ವರ್ಷ ಪ್ರೀತಿ ಮಾಡಿದ್ವಿ. ಮನೇಲಿ ನಾವಿಬ್ಬರು ಫೋನಲ್ಲಿ ಮಾತಾಡೋದು ನಮ್ಮ ಅಕ್ಕಂಗೆ ಗೊತ್ತಾಯಿತು. ಮನೇಲಿ ಗೊತ್ತಾದಾಗ್ಲಿಂದ ನಮ್ಮ ಅಕ್ಕ ಹೊಡೆದ್ರು. ಮನೇಲಿ ಹೊಡೆದಾಗ್ಲಿಂದ ನಾನು ಮನೆ ಬಿಟ್ಟು ಆಚೆ ಬಂದಾಗ ಇಬ್ಬರು ಹೋಗಿ ಮದುವೆ ಆಗಿ ಬಂದಿದ್ದೀವಿ. ಅದರ್ ಕ್ಯಾಸ್ಟು ಅವ್ರದ್ದು SC ಕ್ಯಾಸ್ಟು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಒಪ್ತಾ ಇಲ್ಲ. ನಮ್ಮ ಮನೇಲಿ ಒಪ್ತಿಲ್ದಕ್ಕೆ ನಾವಿಬ್ಬರು ಬೇರೆ ದೂರ ಇದ್ಬಿಡೋಣ ಅಂತ ದೂರ ಇದ್ದೀವಿ. ಹಂಗಾದ್ರೂ ನಮ್ಮ ಮನೇಲಿ ಬಿಡ್ತಾ ಇಲ್ಲ. ಎಲ್ಲೋದ್ರೂ ಹಿಂದೆ ಬರ್ತವ್ರೆ. ನನ್ನನ್ನು ಕರ್ಕೊಂಡು ಹೋಗ್ಬೇಕಂತೆ ಅವ್ರ ಮನೇಲಿ. ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರಂತೆ. ಇವ್ರನ್ನ ಏನು ಮಾಡ್ತಾರಂತ ಗೊತ್ತಿಲ್ಲ. ಜೀವ ಬೆದರಿಕೆ ಆಗ್ತಿದ್ದಾರೆ. ನಮ್ಮ ಜಾತಿ ಹುಡುಗಿ ಮದುವೆ ಆಗ್ಯವನೆ, ನಮ್ಗೆ ಇಷ್ಟ ಇಲ್ಲ. ಅಲ್ಲಿ ಕಾನೂನು ರೀತಿ ಚಿಕ್ಕನಗರ ಸಬ್ ಇನ್ಸ್ಪೆಕ್ಟರು ಎಲ್ಲ ಕರೆಸಿ ದಾಖಲಾತಿ ಎಲ್ಲ ಪರಿಶೀಲನೆ ಮಾಡಿ ಇಬ್ಬರು ಕರೆಕ್ಟಾಗೈತೆ ಅಂದರು. ಆ ಹುಡುಗಿ ತಾಯಿ ತಂದೆಗೆ 1 ಗಂಟೆ ಬಿಟ್ಟರು. 1 ಗಂಟೆ ತಾಯಿ ತಂದೆ ರಿಕ್ವೆಸ್ಟ್ ಮಾಡಿ ಕಾಲು ಹಿಡ್ಕೊಂಡು ಆ ಹುಡುಗಿ ನಂಗೆ ಯಾರು ತೊಂದರೆ ಕೊಟ್ಟಿಲ್ಲ, ಯಾರು ಹಿಂಸೆ ಮಾಡಿಲ್ಲ, ಯಾರು ಬಲಾತ್ಕಾರ ಮಾಡಿಲ್ಲ, ನಾನು ವೈಯಕ್ತಿಕವಾಗಿ ಇಷ್ಟಪಟ್ಟು ಹೋಗಿ ಮದುವೆ ಆಗಿದ್ದೀನಿ, ನಾನು ಸತ್ರು ನಿಮ್ಮ ಜೊತೆಲಿ ಬರೋಲ್ಲ, ಹುಡುಗನ್ ಬಿಟ್ಟು ಅಂತ ಅವ್ರಿಗೆ ಹೇಳ್ತು. ಆ ಕಡೆ ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಕರೆಸಿ ಇದ್ರ ಮುಂದೆ ಯಾರು ಮಾಡೋಕ್ಕಲ್ಲ ಅಂತ ಎಲ್ಲ ಬೈಂಡಿಂಗ್